ಕೈಗೆ ಟಕ್ಕರ್ ಕೊಡಲು ರೆಡಿಯಾಗಿದ್ದ ದಳ ಸೇನೆ ಈಗ ಸೈಲೆಂಟ್ ಆಗಿದೆ. ಡಿಸೆಂಬರ್ 15ನೇ ತಾರೀಕು ಜೆಡಿಎಸ್ ಸಮಾವೇಶ ನಿಗದಿಯಾಗಿತ್ತು, ಈಗ ರದ್ದಾಗಿದೆ. ಮಂಡ್ಯದಲ್ಲಿ ಸಮಾವೇಶಕ್ಕೆ ಸಜ್ಜಾಗಿದ್ರು ದಳ ನಾಯಕರು. ಸಾಹಿತ್ಯ ಸಮ್ಮೇಳನ ಇದೆ ಅಂತ ಕಾರಣ ಕೊಟ್ಟು ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದಾರೆ. ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಹಾಗಾಗಿ ಸಮಾವೇಶಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದೇವೆ ಅಂತ CS ಪುಟ್ಟರಾಜು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ದಳಕೋಟೆಯಲ್ಲಿ ಕಾಂಗ್ರೆಸ್ ಅಬ್ಬರಿಸಿತ್ತು, ಜನಕಲ್ಯಾಣ ಸಮಾವೇಶ ಮಾಡಿದರು. ಅದಕ್ಕೆ ಕೌಂಟರ್ ಅಂತ ಮಂಡ್ಯದಲ್ಲೂ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ರು. ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈಗಾಗಲೇ ಕಳೆದ ವಾರ ನಾವು ತಮ್ಮಣ್ಣ ಸಾಹೇಬರು, ನಾವು, ನಮ್ಮೆಲ್ಲ MLAಗಳು, ಮಾಜಿ MLAಗಳೇ ಸೇರಿದಾಗೆ ಕುಮಾರಣ್ಣವರ ಕಾರ್ಯಕ್ರಮವನ್ನು 15ನೇ ತಾರೀಕು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡಿದ್ವಿ. ಕುಮಾರಣ್ಣವರು ಅವತ್ತು ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಾನು, ಶಾಲಾ ಮಹೇಶ್ವರ ಪ್ರಮುಖರು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ನಾವು ಬಲವಂತವಾಗಿ ನಾವು ಕಾರ್ಯಕ್ರಮ ಮಾಡಲೇಬೇಕು ಮಂಡ್ಯದಲ್ಲಿ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದು ಬಂದು ಆದರೂ ಅನೌನ್ಸ್ ಮಾಡಿದ್ವಿ. ಆದರೆ ನಿನ್ನೆ ಕುಮಾರಣ್ಣವರು ತಮ್ಮಣ್ಣ ಸಾಹೇಬರಿಗೆ ನನಗೆ ಎಲ್ಲ ಮಾತಾಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಕೊಡ್ಬೇಕಾಗಿದೆ. ನೀವು 15ನೇ ತಾರೀಕಿಗೆ ಮಾಡಬೇಕು ಅನ್ನೋ ತೀರ್ಮಾನದ್ದು ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡಿ ಎಲ್ಲರೂ ಸೇರಿ ಸಾಹಿತ್ಯ ಸಮ್ಮೇಳನವನ್ನು, ಅದರಲ್ಲೂ ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಭಾಗ್ಯ, ಅದಕ್ಕೆ ಒತ್ತು ಕೊಟ್ಟು ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಸ್ವಲ್ಪ ದಿನಗಳು ಮುಂದಕ್ಕೆ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಹೇಳದಂಥ ಕಾರಣದಿಂದ ಆ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕ್ತಾ ಇದ್ದೀವಿ. ಗಣಪತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಹಾಸನದಲ್ಲಿ ಕಾಂಗ್ರೆಸ್ ಅಬ್ಬರಿಸಿ ಬೊಬ್ಬಿರ್ದಿತ್ತು, ಅದಕ್ಕೆ ಕೌಂಟರ್ ಕೊಡ್ತೀವಿ ಅಂತ JDS ನಾಯಕರು ಹೊರಟಿದ್ರು. ಆದರೆ ಈಗ ದಿಢೀರಾಗಿ ಕ್ಯಾನ್ಸಲ್ ಮಾಡಿರೋದಕ್ಕೆ ಸಾಹಿತ್ಯ ಸಮ್ಮೇಳನವೇ ಕಾರಣನಾ, ಅದು ಬೇರೆ ಏನಾದರೂ ಕಾರಣ ಇದೆಯಾ? ವಾಸುದೇವ್, ಸದ್ಯದ ಪರಿಸ್ಥಿತಿಗಳನ್ನ ಗಮನಿಸಿದಾಗ JDSನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಅಥವಾ ಸರಿಯಾಗಿಲ್ವ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಇರುವಂಥದ್ದು. ನೋಡಿ, ಒಂದು ಸಾಹಿತ್ಯ ಸಮ್ಮೇಳನ ಕುಮಾರಸ್ವಾಮಿಯವರ ಅಭಿನಂದನಾ ಸಮಾರಂಭ ಅಥವಾ ಸಮಾರಂಭ ಮುಂದೂಡುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು JDSನಲ್ಲೂ ಕೂಡ ಒಮ್ಮತದ ಅಭಿಪ್ರಾಯಗಳು ಇರಲಿಲ್ಲ. JDS ನಾಯಕರು ಒಗ್ಗಟ್ಟಿನಿಂದ ಇರಲಿಲ್ಲ. ಜೊತೆಗೆ ಮಂಡ್ಯ JDS ನಾಯಕರು ಯಾವ ಮಟ್ಟಿಗೆ ಕುಮಾರಸ್ವಾಮಿಯವರನ್ನ ಸ್ವಾಗತ ಮಾಡಿಸಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆಯಲ್ಲಿರುವಂಥದ್ದು. ನೋಡಿ, ಸದ್ಯದ ಪರಿಸ್ಥಿತಿ ಗಮನಿಸಿದಾಗ JDSನಲ್ಲಿ ಆ ರೀತಿಯಾದಂಥ ಒಗ್ಗಟ್ಟುಗಳು ಕೂಡ ಇರಲಿಲ್ಲ ಅನ್ನೋದು ಕೂಡ ಈ ಮೂಲಕ ಸ್ಪಷ್ಟನೆ ಆಗ್ತಿರುವಂಥದ್ದು. ನೋಡಿ, ಡಿಸೆಂಬರ್ 15 ಕುಮಾರಸ್ವಾಮಿಯವರ ಒಂದಷ್ಟು ಸಮಾರಂಭ ಅಂದರೆ ಕೃತಜ್ಞತಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಆದರೆ ಇವರು ಆ ಸಮಾರಂಭವನ್ನು ಮುಂದೂಡಿದ್ದಾರೆ. ಕಾರಣ ಏನು ಅಂತಂದರೆ, ಡಿಸೆಂಬರ್ 20ರಂದು ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸಮಾರಂಭಕ್ಕೆ ಅಡ್ಡಿ ಉಂಟು ಮಾಡಬಾರ್ದು, ಅಂದರೆ ನಮ್ಮ ಸಮಾರಂಭದಿಂದ ಆ ಸಮ್ಮೇಳನ ಅಡ್ಡಿ ಉಂಟು ಮಾಡಬಾರ್ದು, ಈ ನಿಟ್ಟಿನಲ್ಲಿ ನಾವು ಮುಂದೂಡಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಮಂಡ್ಯ JDS ಮೂಲಗಳು ಹೇಳಿರುವಂಥದ್ದೇ ಬೇರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಇದುವರೆಗೂ ಕೂಡ JDS ನಾಯಕರು ಒಗ್ಗಟ್ಟು ಹಾಗೂ ಒಮ್ಮತದಿಂದ ಈ ಸಮಾರಂಭಕ್ಕೆ ಭಾಗಿಯಾಗಬೇಕು, ಈ ಸಮಾರಂಭ ಮಾಡಬೇಕು ಅಂತ ಎಲ್ಲೂ ಕೂಡ ಚರ್ಚೆ ಮಾಡಿರಲಿಲ್ಲ ಅನ್ನೋದು ಕೂಡ ಸದ್ಯದ ಮಾಹಿತಿ. ಜೊತೆಗೆ ನೋಡಿ, ಏಕಾಏಕಿ ಈಗಾಗಲೇ ಕುಮಾರಸ್ವಾಮಿಯವರ ಸಮಾರಂಭ ಅಥವಾ ಕೃತಜ್ಞತಾ ಸಮಾರಂಭ ಮಾಡಿದಾಗ ಎಲ್ಲ JDS ನಾಯಕರು ಭಾಗಿಯಾಗ್ತಾರ? ಖಂಡಿತ ಅಲ್ಲ. ಈ ರೀತಿಯಾದಂಥ ಅನುಮಾನ ಸ್ಥಳೀಯ JDS ನಾಯಕರಲ್ಲೂ ಕೂಡ ಕಾಡ್ತಾ ಇತ್ತು. ಎಲ್ಲೋ ಒಂದು ಕಡೆ ಹಾಸನದ ಟಕ್ಕರ್ ಅಂದರೆ ಇತ್ತೀಚೆಗೆ ನಡೆದಂಥ ಒಂದು ಜನಕಲ್ಯಾಣ ಇರ್ಬೋದು, ಈ ಸಮಾವೇಶ ಇರ್ಬೋದು, ಇಲ್ಲಿ ಒಂದಷ್ಟು ಟಕ್ಕರ್ ಕೊಡಲಿಕ್ಕೆ ದಳಪತಿಗಳು ಒಂದಷ್ಟು ಪ್ಲ್ಯಾನ್ ಕೂಡ ಹಾಕಿದ್ರು. ಒಂದು, ಕುಮಾರಸ್ವಾಮಿಯವರನ್ನ ಮತ್ತಷ್ಟು ಉತ್ತುಂಗಕ್ಕೆ ಕರೆದುಕೊಂಡು ಹೋಗಬೇಕು, ಒಂದಷ್ಟು ಸಮಾರೋಪದ ಮೂಲಕ ಕುಮಾರಸ್ವಾಮಿಯವರ ಇನ್ನಷ್ಟು ಬೆಳೆಸಬೇಕು, ಹೈಕಮಾಂಡ್ ಅಂದರೆ BJP ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕುಮಾರಸ್ವಾಮಿಯ ವರ್ಚಸ್ಸಿದೆ ಅಂತ ತೋರಿಸಬೇಕು ಅಂತ ಹೊರಟಿದ್ರು. ಎರಡನೇದಾಗಿ, ಕೈ ನಾಯಕರಿಗೆ ಟಕ್ಕರ್ ಕೊಡಬೇಕು ಅಂತ ಮಂಡ್ಯದಲ್ಲಿ ಅತಿ ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಆದರೆ ಈ ಎರಡೂ ಪ್ಲ್ಯಾನ್ಗಳು ಕೂಡ JDS ನಾಯಕರ ಒಮ್ಮತ ಹಾಗೂ ಒಗ್ಗಟ್ಟಿನಿಂದ ಫೇಲ್ಯೂರ್ ಆಗಿದೆ. ಈ ಮೂಲಕ ಸ್ಥಳೀಯ JDS ನಾಯಕರು ಈ ಎಲ್ಲ ಬಗೆಯ ಚರ್ಚೆಗಳು ಈಗಾಗಲೇ ಮಾಡ್ತಾ ಇರುವಂಥದ್ದು. ವಾಸುದೇವ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.